ಗಣೇಶ ಜಗತ್ತಿಗೆ ಗುರು, ಜ್ಞಾನದ ಗುರು, ಪರಬ್ರಹ್ಮ ಸ್ವರೂಪಿ. ಆತನ ಈ ಸನ್ನಿಧಿಗೆ ಬಂದರೆ ನಿಮಗೆ ಇಲ್ಲಿ ಗಣೇಶನ ದರ್ಶನ ಮಾತ್ರ ಅಲ್ಲ, ಸದ್ಗುರು ದತ್ತಾತ್ರೇಯ ಸ್ವಾಮೀಜಿಗಳು ಕೂಡ ಇಲ್ಲೇ ನೆಲೆ ನಿಂತಿದ್ದಾರೆ. ಬನ್ನಿ ಅವರ ದರ್ಶನವನ್ನು ಮಾಡೋಣ ಗಣೇಶನ ದರ್ಶನದೊಂದಿಗೆ. ಮಹರ್ಷಿ ಅತ್ರಿ ಮುನಿ ಅನಸೂಯ ದಂಪತಿಗೆ ತ್ರಿಮೂರ್ತಿಗಳು ಸೇರಿ ವರವಾಗಿ ಕೊಟ್ಟ ಮಗುವೆ ಈ ದತ್ತಾತ್ರೇಯ ಸ್ವಾಮಿ. ಈ ಸ್ವಾಮಿಗೆ ಇಲ್ಲಿ ಪ್ರತಿನಿತ್ಯವೂ ಸಕಾಲ ಪೂಜೆ ನೆರವೇರುತ್ತದೆ. ಕಂಜೋದ್ಭೂತಂ ನಿಖಿಲ ಜಗದಾನಂದ ಹೇತುಂ ಮಹಾಂತಂ ವಿಶ್ವಾರಾಧ್ಯಂ ಕಮಲನಯನಂ ಲೋಕಪಾಲಂ ವಿಶಾಲಂ ಶಾಂತಂ ದಿವ್ಯಂ ಮದನಮಥನಂ ಭಾನುಕೋಟಿ ಪ್ರಕಾಶಂ ದತ್ತಾತ್ರೇಯಂ ಪ್ರಣತ ಸುಜನಂ ಶ್ರೀಧರಂ ತಂ ನಮಾಮಿ. ಶ್ರೀಧರಂ ತಂ ನಮಾಮಿ. ಈ ಸದ್ಗುರು ಚೈತನ್ಯ ಮಂದಿರವನ್ನು 2012ರಲ್ಲಿ ಶೃಂಗೇರಿ ಶಾರದಾ ಪೀಠಾಧೀಶ್ವರಾದಂತಹ ಪರಮಪೂಜ್ಯ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಪ್ರಾರಂಭಿಸಿದರು. ಹಾಗೆ ಪ್ರಾರಂಭಿಸಿದಾಗ ಇಲ್ಲಿಯ ಗರ್ಭಗುಡಿಯಲ್ಲಿ ಗುರುಶ್ರೇಷ್ಠರಾಗಿರ್ತಕ್ಕಂಥ ಆದಿಗುರುಗಳಾಗಿರುವ ದಕ್ಷಿಣಾಮೂರ್ತಿ ಮತ್ತು ದತ್ತಾತ್ರೇಯರನ್ನು ಪ್ರತಿಷ್ಠಾಪನೆ ಮಾಡಿದರು. ಈ ಚೈತನ್ಯ ಮಂದಿರದ ನಿರ್ಮಾಣವೇ ಒಂದು ರೋಚಕವಾಗಿರ್ತಕ್ಕಂಥದ್ದು. 2009ರಲ್ಲಿ ಈ ಗುರು ಕೇಂದ್ರಗಳನ್ನು ದರ್ಶನ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಸುಮಾರು 60 ಗುರು ಕೇಂದ್ರಗಳನ್ನು ನಾವು ದರ್ಶನ ಮಾಡಿದ್ವಿ. ಒಂದೊಂದು ಕೇಂದ್ರದ ಕಥೆಯೇ ಬಹಳ ರೋಚಕವಾಗಿರ್ತಕ್ಕಂಥದ್ದು. ಅಲ್ಲಿಯ ಪ್ರಮುಖರಾಗಿರ್ತಕ್ಕಂತಹ ಗುರುಗಳ ಅವಧೂತರ ಕಥೆಯೂ ಕೂಡ ತುಂಬ ಪ್ರಭಾವವನ್ನು ನಮಗೆ ಬೀರಿತು. ಅವರೆಲ್ಲರೂ ಕೂಡ ಸಮಾಜಮುಖಿಗಳಾಗಿ ಆ ಗುರುವಿನ ಶ್ರೇಷ್ಠತೆ, ಗುರುವಿನ ಜ್ಞಾನವನ್ನು, ಆ ತತ್ವವನ್ನು ಪ್ರತಿಪಾದನೆಯನ್ನು ಮಾಡಿ ಅಲ್ಲಿ ಶಿಷ್ಯ ಕೋಟಿಯನ್ನೇ ಅವರು ನಿರಂತರ ನಿರ್ಮಿಸಿರ್ತಕ್ಕಂಥದ್ದನ್ನು ನಾವು ಕಂಡುಕೊಂಡ್ವಿ. ನಾವೆಲ್ಲರೂ ದೇವ ಮಾನವರೆಂದು ಪೂಜಿಸಲ್ಪಡುವಂತಹ 10 ಗುರುಗಳ ಪಾದುಕೆಗಳನ್ನು ಇಲ್ಲಿಟ್ಟಿದ್ದಾರೆ. ನಿತ್ಯವೂ ಅವುಗಳಿಗೆ ಪೂಜೆಯೂ ಸಹ ಸಲ್ಲುತ್ತಿದೆ. ವಿವಿಧ ಪಂಥದ ಗುರುಪಾದುಕೆಗಳನ್ನು ಒಂದೇ ಸ್ಥಳದಲ್ಲಿ ನಾವಿಲ್ಲಿ ಕಾಣಬಹುದು. ಗುರು ದತ್ತಾತ್ರೇಯರ ದರ್ಶನ ಮಾಡಿ ಬಂದಿದ್ದಾಯಿತು. ಬರೀ ದತ್ತಾತ್ರೇಯರು ಮಾತ್ರವಲ್ಲ, ಇಲ್ಲಿ 60ಕ್ಕೂ ಹೆಚ್ಚು ಗುರುಗಳ ಪಾದುಕೆಯ ದರ್ಶನ ಮಾಡುವಂತಹ ಭಾಗ್ಯ ಸಿಗುತ್ತೆ. ಅದಕ್ಕಾಗಿಯೇ ಸದ್ಗುರು ಪಾದುಕಾ ಮಂದಿರವೇ ಇಲ್ಲಿದೆ. ಬನ್ನಿ ಆ ಪಾದುಕಾ ಮಂದಿರಕ್ಕೆ ಹೋಗಿ ಬರೋಣ. ಸಂಸಾರ ಸಮುದ್ರತಾರ ನೌಕಾಯಿದಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಕವಿತ್ವವಾರಾಶಿ ನಿಶಾಕರಾಭ್ಯಾಂ ದೌರ್ಭಾಗ್ಯದಾವಾಂ ಬುಧಮಾಲಿಕಾಭ್ಯಾಂ ದೂರೀಕೃತಾನಮ್ರ ವಿಪತ್ತಿದಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಈ ಬಾರಿ ಸದ್ಗುರು ದತ್ತಾತ್ರೇಯರ ದರ್ಶನ ಭಾಗ್ಯವೂ ನಮಗೆ ಲಭಿಸಿತು. ಜೊತೆಗೆ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ನಮಗೆ ಸಾವಿರಾರು ಶೈಲಿಯ ಗಣಪನ ಮೂರ್ತಿಗಳ ದರ್ಶನ ಕೂಡ ಆಯಿತು. ಇದು ಗೌರಿ ಗಣೇಶ ಹಬ್ಬದ ವಿಶೇಷ ಕೂಡ. ತಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಬಾರಿಯ ಗುಡಿಯ ನೋಡಿರನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಆದರೆ ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನ. ಅಲ್ಲಿಯವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.